ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತರಿಗಳ. ಇವತ್ತು ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಕ್ಷೇತ್ರದ ದರ್ಶನಕ್ಕೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಇದರ ನಂತರ ಎಡೆಯೂರು ಹತ್ರ ಇರುವಂತಹ ಮಾರ್ಕೋನಹಳ್ಳಿ ಡ್ಯಾಮ್ ಕೂಡ ಹೋಗ್ತಾ ಇದ್ದೀನಿ. ತುಂಬಾನೇ ಸೂಪರ್ ಆಗಿದೆ ಮಾರ್ಕೋನಹಳ್ಳಿ ಡ್ಯಾಮ್. ಟೂರಿಸ್ಟ್ ಅಟ್ರಾಕ್ಷನ್ ಆಗಿರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಫಸ್ಟಿಗೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿ ಆಮೇಲೆ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋಗೋಣ. ಒಳಗಡೆ ಫೋಟೋ ಮತ್ತೆ ವಿಡಿಯೋಸ್ ಅಲೋ ಇಲ್ಲ, ಅದರಿಂದ ಹೊರಗಡೆನೆ ಸ್ವಲ್ಪ ಲೈಟ್ ಆಗಿ ನಾನು ವಿಡಿಯೋ ಮಾಡ್ಕೊಂಡು ತಂದಿದ್ದೀನಿ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ದೇವರ ದರ್ಶನವನ್ನ ತುಂಬಾ ಹತ್ರದಿಂದ ಬೇಗನೆ ಮಾಡ್ಕೊಂಡು ಬಂದ್ವಿ, ಅದರಿಂದ ತುಂಬಾನೇ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ಮಾರ್ಕೋನಹಳ್ಳಿಗೆ ಡ್ಯಾಮಿಗೆ ಹೋಗೋಣ ಬನ್ನಿ. ಈಗ ನೋಡಿ ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ ಇದೀವಿ. ತುಂಬಾ ಸೂಪರ್ ಆಗಿದೆ, ಈ ನೇಚರ್ ನೋಡ್ಬೋದು. ಈಗ ಮೇಲೆ ಸ್ಟೆಪ್ ಹತ್ರ ಹೋಗಬೇಕು, ಆಮೇಲೆ ಡ್ಯಾಮ್ ಹತ್ರ ಹೋಗೋಣ ಬನ್ನಿ. ಸ್ವಲ್ಪ ಸ್ಟೆಪ್ ಇದೆ, ಅದನ್ನ ಹತ್ತಿ ಹೋದಾಗ ನೋಡಿ ಡ್ಯಾಮ್ ತುಂಬಾ ಚೆನ್ನಾಗಿ ಸೂಪರ್ ಆಗಿ ವ್ಯೂ ಅನ್ನ ಕಾಣಬಹುದು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಸಿಂಶಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಾರ್ಕೋನಹಳ್ಳಿ ಡ್ಯಾಮ್ ತುಂಬಾನೇ ಸೂಪರ್ ಆಗಿದೆ. ಆಗಿನ ಕಾಲದಲ್ಲಿ ಮೈಸೂರಿನ ರಾಜರಾಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ ಅಂತ ಅಲ್ಲಿನ ಗೈಡೆನ್ಸ್ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ತುಂಬಾ ಡಿಫ್ರೆಂಟ್ ರೀತಿಯಲ್ಲಿ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬ್ಯಾಂಗ್ಳೂರಿನಿಂದ ಮಾರ್ಕೋನಹಳ್ಳಿಗೆ 100 ಕಿಲೋಮೀಟರ್ ಆಗುವಷ್ಟು ದೂರ ಇದೆ. ನೀವು ತುಮಕೂರು ಹತ್ರ ಬಂದಾಗ ವಿಸಿಟ್ ಮಾಡಿದಾಗ ಈ ಪ್ಲೇಸಿಗೆ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.